No. You said you would pay today by 2 o'clock in the afternoon. I cannot give any more chances. क्या तमाशा देख रहे हो? What are you laughing? Have you checked your blood pressure recently? I'm sure it's on a high side. What to do? This is my job. Heartless job. Yes, it is. Listen, I'm not asking for a longer period. I need at least 6 months more time. No way. I don't want to waste my time. It's time to go. Okay, cool. Put me in jail. I'm prepared for that. All right. I'll give you 3 whole months, but don't ask for more. Okay? Okay. What a pretty hand. This is your lifeline. And it says, you're gonna have coffee with me today. Are you? No, thank you. Okay. Done with your work? Yep. I can drop you at home. आप एक डॉक्टर हो ना? Then why don't you just maintain a minimum financial discipline? Good question. But I'm thinking about आज थर्सडे ना ಮುಂದಿನ ಭಾನುವಾರದಿಂದ ರೆಗ್ಯುಲರ್ ಆಗಿ ಡಿಸಿಪ್ಲಿನ್ ಶುರು ಮಾಡ್ತೀನಿ. मजाक मत करो. जिंदगी को थोड़ा सा तो सीरियसली ले लो. लेकिन जिंदगी ना मिले दोबारा. Somebody should be there to control you. जल्दी शादी कर लो. करूंगा. एकदम फाइनेंशियल मैनेजर ने मद्वे ಆಗ್ತೀನಿ. Hope you're not married. पहले लोन तो क्लोज करो. I don't want to marry a gentleman who's ready to go to jail at any time. Okay. Try ಮಾಡ್ತೀನಿ. Yeah. Excuse me, sir. Yeah. Your bill. Thank you, sir. Thanks. Now I know where all your money is going. ಏನ್ರಿ ಡಾಕ್ಟ್ರೇ ಓ ಥ್ಯಾಂಕ್ ಯು. ಏನ್ ವಿಶೇಷ? ತಂಗಿ MBBS ಪಾಸ್ ಮಾಡ್ಕೊಂಡ್ಲು. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಈ ವರ್ಷ ಟಾಪರು. ಗುಡ್ ನ್ಯೂಸ್. ಕಂಗ್ರಾಟ್ಸ್. ಪೋಸ್ಟ್ ಗ್ರಾಜುಯೇಷನ್ಗೆ ಡೈನೋಕಾಲಜಿಸ್ಟ್ ಹೋಗ್ಬೇಕಾ ಪೀಡಿಯಾಟ್ರಿಕ್ ಹೋಗ್ಬೇಕಾ ಅಂತ ಸ್ವಲ್ಪ ಕನ್ಫ್ಯೂಷನ್. ನಿಮ್ ಸಜೆಷನ್ ಏನು? ಅದನ್ನ ಅವಳು ಇಷ್ಟಕ್ಕೆ ಬಿಟ್ಬಿಡಿ ಸಿಸ್ಟರ್. ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ತುಂಬಾ ಬರ್ತಿದೆ. ಸೇಮ್ ಪ್ರೊಫೆಷನಲ್ ಇದ್ರೆ ಒಳ್ಳೇದು ಅಂತ ಅವಳು ಹೇಳ್ತಿದ್ದಾಳೆ. ನೀವ್ ಅವ್ಳ ಫೋಟೋ ನೋಡಿಲ್ಲ ಅಲ್ಲ? ಇಲ್ಲ. ಇಲ್ಲಿ ನೋಡಿ. ಓ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ಗವಳು ಇಷ್ಟ ಆದ್ಲು ಅನ್ಸತ್ತೆ. ಖಂಡಿತ ನೋಡಕ್ ಚೆನ್ನಾಗೇ ಇದ್ದಾಳಲ್ಲ. ಜೊತೆಲಿ MBBS ಮಾಡಿದಾಳೆ. ಹೇಗೋ ಒಳ್ಳೆ ಹುಡುಗನ್ ಮದುವೆ ಆದ್ರೆ ಸಾಕು. ನ್ಯೂಸ್ ಪೇಪರ್, ಇಂಟರ್ನೆಟ್, ಮ್ಯಾಟ್ರಿಮೋನಿಲೂ ನೋಡೋಣ. ಓಕೆನಾ? ಒಳ್ಳೆ ಹುಡುಗಿ, ಅದೂನು ಡಾಕ್ಟರ್. ಮದುವೆ ಮಾಡ್ಕೋಬಹುದಲ್ವಾ? ಮಾಡ್ಕೊಳ್ಳ. ಶಾಂತಮ್ಮ ಸಿಸ್ಟರ್ ಹತ್ರ ಈಗ್ಲೇ ಹೇಳ್ತೀನಿ. ಸಾಯಿಸ್ಬಿಡ್ತೀನಿ. ನೀನು ಹೂ ಅಂದ್ರೆ ಶಾಂತಮ್ಮ ಸಿಸ್ಟರ್ ಮದುವೆ ಆಗ್ತೀನಿ ನಾನು. ಅವರೇ ಅಲ್ವಾ ಸರ್? ಹೌದಪ್ಪ. ಸರಿ ಸರ್. ವೇಣು ಅಣ್ಣ, ಏನಣ್ಣ? ನೀನ್ಯಾಕೋ ಫೋನ್ ಎತ್ತುತ್ತಾ ಇಲ್ಲ? ಊರಿಂದ ಶರತ್ತು, ಇಲ್ಲಿಂದ ನಾನು. ಎಷ್ಟು ಸಲ ಫೋನ್ ಮಾಡ್ಬೇಕು ನಿನ್ಗೆ? ಸಾರಿ ವೇಣು ಅಣ್ಣ, ಫೋನ್ ಸೈಲೆಂಟ್ ಅಲ್ಲಿ ಇತ್ತು. ನಿಮ್ಮಮ್ಮನ್ಗೆ ರಾತ್ರಿ ಎದೆನೋ ಬಂದಿತ್ತಂತೆ. ಚಿಕ್ಕದಾಗಿ ಒಂದು ಅಟ್ಯಾಕ್ ಅಂತ. ನೆನ್ನೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ನೀನು ಫೋನ್ ಎತ್ತಿಲ್ಲ ಅಂತಂದ್ರೆ ಟೆನ್ಷನ್ ಆಗುತ್ತಲ್ವಾ? ಅಮ್ಮ ಇವಾಗ ಹೇಗಿದ್ದಾರೆ? ಆಂಜೋಪ್ಲಾಸ್ ಮಾಡಿದಾರಂತೆ. ಆದ್ರೀಗ ICU ಅಲ್ಲೇ ಇದ್ದಾರಂತೆ. ಆದ್ರೂ ಸಲ ಮಾತಾಡು. ಕೊಡ್ತೀನಿ. ಅರುಣೆ. ಅಮ್ಮ, ನಾನಮ್ಮ ಅರುಣ್. ಅಮ್ಮ, ಈಗ ಹೇಗಿದ್ಯಮ್ಮ? ಇವಾಗ ಪರವಾಗಿಲ್ಲಪ್ಪ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ.
ಅಮ್ಮನ್ ನೋಡೋಕೆ ಬರ್ತೀನಪ್ಪ. ಏನಮ್ಮ ಹೀಗೆಲ್ಲ? ಪರವಾಗಿಲ್ಲ, ನೀನ್ ಕೆಲ್ಸದಲ್ಲಿದ್ರೆ ಬರ್ಬೇಡ. ಅಮ್ಮನ್ಗೆ ಇವಾಗ ಪರವಾಗಿಲ್ಲ, ನೀನ್ ಚಿಂತೆ ಮಾಡಬೇಡ. ಎಲ್ಲ ನೋಡ್ಕೊಳಕ್ಕೆ ಷರತ್ತಿದ್ದಾನೆ. ಡಿಸ್ಚಾರ್ಜ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ಊರಿಗೋಗಿ 2-3 ವರ್ಷ ಆಯ್ತಲ್ವಾ? ಬೇಗ ಹೋಗೋ ದಾರಿ ನೋಡು. ಟಿಕೆಟ್ಗೇನಾದ್ರೂ ಕಷ್ಟ ಆದ್ರೆ ಟೇರಾ ಟ್ರಾವೆಲ್ಸ್ ಹನಿ ಹತ್ರ ಹೇಳ್ತೀನಿ. Yeah, Dr. Arun. What's up? ಹಾಯ್ ಪೂಜಾ, ನನಗೊಂದು ಚಿಕ್ಕ ಎಮರ್ಜೆನ್ಸಿ. ನಮ್ಮ ತಾಯಿಗೆ ಹುಷಾರಿಲ್ಲ, ನಾನು ಊರಿಗೆ ಹೋಗಬೇಕು. Dr. Arun, you know you have got a travel ban. You cannot go home. ಐ ನೋ, ಆದರೆ ಏನು ಮಾಡೋದು? Do one thing. Meet and convince our credit manager. He's the only one who can do something about it now. He is also Mallu, Mr. Narayanan. I'll arrange a meeting with him. Okay? ಓಕೆ. Take care. ಮಿನಿಸ್ಟರ್ ಜೊತೆ ಫ್ಯಾಮಿಲಿ ಇದ್ದಾರೆ. ಎಲ್ಲರನ್ನೂ ಸಂಭಾಳಿಸ್ಬೇಕಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಆ ಆಜಿನೂ ಕರೆದ್ಬಿಡೋಣ. ಅವರಿದ್ರೆ ಬಿಲ್ಲೆಲ್ಲ ಅವರೇ ಕೊಟ್ಬಿಡ್ತಾರೆ. ಸಂಜೆ ನೋಡೋಣ. ಸಾರಿ ಡಾಕ್ಟರ್ ಅರುಣ್, ಸ್ವಲ್ಪ ಸೋಷಿಯಲ್ ನೆಟ್ವರ್ಕಿಂಗ್. ಇಟ್ಸ್ ಆಲ್ ರೈಟ್ ಸರ್. ಹಾಗಾದ್ರೆ ಡಾಕ್ಟರ್ಗೆ ಟ್ರಾವೆಲ್ ಮಾಡ್ಬೇಕಲ್ವಾ? ಆದ್ರೆ ಬ್ಯಾಂಕ್ ಲೋನ್ ಕಟ್ಟಿ ಮುಗಿಸ್ದೆ ಈ ದೇಶದಿಂದ ಹೊರಗೋಗಕ್ಕಾಗಲ್ಲ. ಈಗ ಏನ್ ಮಾಡೋದು? ಏನಾದರೂ ಮಾಡಿ ಸರ್, ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ. ಕ್ಲೋಸ್ ಟು 500,000 ದಿರಮ್ಸ್. ಜಾಸ್ತಿ ಅಮೌಂಟ್ ಇದೆಯಲ್ಲ ಡಾಕ್ಟರ್. ಅಮ್ಮಂಗೇನಾದ್ರೂ ದೊಡ್ಡ ಕಾಯಿಲೆನಾ? ಅದಕ್ಕೆ ಲೋನ್ ತಗೊಂಡ್ರಾ? ಇಲ್ಲ, ನಿಮ್ ಫ್ಯಾಮಿಲಿ ಬಗ್ಗೆ? ನನಗಿನ್ನೂ ಮದುವೆ ಆಗಿಲ್ಲ, ನಮ್ಮ ತಾಯಿ ಮಾತ್ರ. ಓ ಐ ಸಿ. ದುಬೈಲ್ ಒಂಟಿಯಾಗಿರೋ ಸ್ಮಾರ್ಟ್ ಆಗಿರೋ ಬ್ಯಾಚುಲರ್ಗೆ ಎಂಜಾಯ್ ಮಾಡ್ಬೇಕು ಅನ್ಸಿದ್ರೆ ಜಾಬ್ ಖಾಲಿ ಆಗೋದಕ್ಕೆ ತುಂಬಾ ದಿನ ಹಿಡಿಯೋದಿಲ್ಲ. ನಿಜ ಹೇಳ್ಬೇಕಂದ್ರೆ ಸ್ಯಾಲ್ರಿ ಬಂದಿದ ತಕ್ಷಣ ಎಲ್ಲ ಬ್ಯಾಂಕ್ ಅವರು ಶೇರ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಕೈಯಲ್ಲಿ ಏನೂ ಮಿಕ್ಕಿರಲ್ಲ. ಅದನ್ನ ಹೇಳಿ ಏನೂ ಪ್ರಯೋಜನ ಇಲ್ಲ. ಆದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯನೇ. ಏನಾದ್ರೂ ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ಸರ್. ನಾನ್ ನಿಮಗೆ ಕಾಲ್ ಮಾಡ್ತೀನಿ. ಆ ಊರು ಪುತ್ತೂರು ಅಂತ ಹೇಳಿದ್ರಲ್ಲ, ನಾನು ಅದೇ ಊರೇ. ಒಂದೇ ಊರವರಲ್ಲ, ಖಂಡಿತ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹಾ ಲಕ್ಷ್ಮಿ, ಎಲ್ಲಿದ್ಯಾ? ನನಗಿಲ್ಲಿ ರೂರಲ್ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಇದೆಷ್ಟು ಸುಂದರವಾದ ಹಳ್ಳಿ. ನೀವೊಂದ್ಸಲ ಇಲ್ಲಿ ಬಂದು ನೋಡಿ. ನಾನು ಟ್ರೈ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು. ಹೌದು, ತುಂಬಾ ಸುಸ್ತಾಗೋಯ್ತು. ಎಕ್ಸ್ಕ್ಯೂಸ್ ಮೀ. ಹಲೋ, ಡಾಕ್ಟರ್ ಅರುಣ್ ಸ್ಪೀಕಿಂಗ್. ಹಾಯ್ ಡಾಕ್ಟರ್ ಅರುಣ್, ದಿಸ್ ಇಸ್ ನಾರಾಯಣ ಮೆನೋನ್, ಬ್ಯಾಂಕಿಂದ. ಎಸ್ ಸರ್, ಹೇಳಿ. ನಿಮ್ ಸಮಸ್ಯೆಗೆ ಒಳ್ಳೆ ಪರಿಹಾರ ಸಿಕ್ಕಿದೆ. ಹೋಗಿ ಅಮ್ಮನ್ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಾಪಸ್ ಬಂದು ಸೆಟ್ಲ್ ಮಾಡ್ತೀರಾ ಅಂತ ನಾನ್ ಪರ್ಸನಲ್ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಆಗಿದ್ದು. ಅದನ್ ಮರಿಬಾರ್ದು. ಇಲ್ಲ ಸರ್. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನಾನ್ ಮೇಲ್ ಮಾಡಿದ್ದೀನಿ. ಅದರದೊಂದು ಕಾಪಿನ ಇಟ್ಕೊಳ್ಳಿ. ಏರ್ಪೋರ್ಟ್ ಅಲ್ಲಿ ಸಮಸ್ಯೆ ಆಗ್ಬಾರ್ದು. ಓಕೆ. ನಾನು ಊರ್ಗ್ ಹೋಗ್ತಿದ್ದೀನಿ. ಅಲ್ಲಿ ಭೇಟಿ ಆಗೋಣ. ಶೋರ್ ಸರ್, ನೀವು ಕಾಲ್ ಮಾಡಿ ಸಾಕು. ಓಕೆ ಓಕೆ. That's okay. Oh my god, so you know it's gonna happen like that only. ನಾನು ಟ್ರಾವೆಲ್ ಬ್ಯಾನ್ನ ಸ್ಟಾಪ್ ಮಾಡಿದರೆ ಅಮ್ಮನ್ ನೋಡಕ್ ಹೋಗ್ತಿದ್ದೀನಿ. ಓ, ದಟ್ಸ್ ಎ ಗುಡ್ ನ್ಯೂಸ್. ಹಾಗಾದ್ರೆ ಬೇಗ ಊರಿಗೆ ಹೋಗ್ಬೇಕಾ? ಹಾ. 3 ವರ್ಷ ಆದ್ಮೇಲೆ ಊರಿಗೆ ಹೋಗ್ತಿದ್ಯಾ? ಒಂದ್ ಸಣ್ಣ ಶಾಪಿಂಗ್ ಮಾಡ್ಕೊಂಡು ಹೋಗು. ಡ್ಯೂಟಿ ಮುಗಿದ್ಮೇಲೆ ಇಬ್ರು ಒಟ್ಟಿಗೆ ಹೋಗೋಣ. Do you need anything more to eat?